ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನಿತ್ಯ ಕ್ರಿಯೇಷನ್. ಫ್ರೆಂಡ್ಸ್, ಇದೊಂದು ಸ್ಯಾರಿ ಆರ್ಡರ್ ಇದೆ. ಇದು ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ ನೋಡಿ. ಇದು ಸ್ಯಾರಿ ಪೂರ್ತಿ ಪಿಂಕ್ ಕಲರ್, ರಾಣಿ ಪಿಂಕು. ಇದು ಈ ಥರ ಲೈನ್ಸ್ ಇದೆ ಮತ್ತು ಬಾರ್ಡರು ಪ್ಲೈನ್ ಇದೆ, ಬಾಟಲ್ ಗ್ರೀನು. ಇದು ಸ್ಯಾರಿ ಸ್ಟ್ರೈಪ್ಟಾಗಿರೋದು, ಒಂದು ಲೈನ್ಸ್ ಇದೆ ನೋಡಿ ಈ ಥರ. ಸೊ ಇದರಲ್ಲಿ ಆ ಥರ ಬಾರ್ಡ್ರು ಸಹ ಪ್ಲೈನ್ ಇರೋದ್ರಿಂದ ನಾನು ಇದಕ್ಕೆ ಒಂದು ಟ್ಯಾಟಿಂಗ್ ಡಿಸೈನ್ ಹಾಕ್ತಾಯಿದ್ದೀನಿ ನೋಡಿ. ಈ ಪಲ್ಲುನಲ್ಲಿ ಈ ಥರ ವರ್ಕ್ ಇದೆ ನೋಡಿ, ಜರಿ ವರ್ಕು, ಆ ಥರ ಫ್ಲವರ್ಸು, ಸೂರ್ಯಕಾಂತಿ ಫ್ಲವರ್, ಆಫ್ ಫ್ಲವರ್ಸ್ ಇದೆ ಇದರಲ್ಲಿ. ಸೊ ಇದಕ್ಕೆ ಮ್ಯಾಚ್ ಆಗುವಂಥದ್ದು ಒಂದು ಟಜಲ್ಸ್ ಹಾಕಿದ್ದೀನಿ. ಇದು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ ನಿಮಗೆ ನೋಡಿ. ಈ ಥರ ಟಜಲ್ಸ್ ಹಾಕ್ಕೊಂಡಿದ್ದೀನಿ, 5 ಪೆಟಲ್ಸ್ದು, ಬಟ್ ಸ್ವಲ್ಪ ಶೇಪ್ ಡಿಫ್ರೆಂಟ್ ಆಗಿದೆ. ಇದು ಲಾಸ್ಟಲ್ಲ ಬಿಫೋರ್ ಲಾಸ್ಟ್ ವೀಡಿಯೋದಲ್ಲಿ ನಾನು ಇದನ್ನು ವೀಡಿಯೋ ಮಾಡಿ ಅಪ್ಡೇಟ್ ಮಾಡಿದ್ದೀನಿ. ತುಂಬ ಕ್ಯೂಟಾಗಿ ಬಂದಿದೆ. ನಾನು ಅಲ್ಲಿ ವಿತೌಟ್ ಬೀಡ್ ತೋರಿಸಿದ್ದೆ, ಈಗ ಇಲ್ಲಿ ಬೀಡನ್ನು ಆ್ಯಡ್ ಮಾಡಿದ್ದೀನಿ. ಇಲ್ಲಿ 2 ಕಡೆ ಮಾತ್ರ ಬೀಡನ್ನು ಸೇರಿಸ್ಕೊಂಡಿದ್ದೀನಿ, ಮತ್ತು ಒಂದು ಕ್ರಿಸ್ಟಲ್ ಹಾಕಿದ್ದೀನಿ. ಇದು ಸ್ಯಾರಿ ಪಲ್ಲು ಕಲರು ಬಾಟಲ್ ಗ್ರೀನ್ ಇದು, ಮತ್ತು ಬಾಡಿ ಕಲರು ಈ ಥರ ಫ್ಲವರ್ ಹಾಕಿದ್ದೀನಿ ನೋಡಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇದು ಬಾಟ್ಲಿ ಗ್ರೀನು, ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಈ ಥರ ಹಾಕ್ಕೊಂಡಿದ್ದೀನಿ. ಇದು ತುಂಬ ಚಿಕ್ಕ ಸೈಜ್, ಅಂದರೆ ಕ್ಯೂಟಾಗಿದೆ ಸೈಜು. ನಾನು ಲಾಸ್ಟ್ ಟೈಮ್ ಸ್ವಲ್ಪ ದೊಡ್ಡ ಸೈಜ್ ತೋರಿಸಿದ್ದೆ. ಇದು ಕ್ಯೂಟಾಗಿದೆ. ಇದನ್ನು ಇವಾಗ ಬೀಡ್ ಹಾಕಿ ಹೇಗೆ ಅಂತ ತೋರಿಸ್ತೀನಿ ನೋಡಿ. ಇದು ಸ್ಮಾಲ್ ಶೀಟಲ್ಲು, ಇದಕ್ಕೆ ದಾರ ಸುತ್ಕೊಂಡಿದ್ದೀನಿ. ಆಲ್ರೆಡಿ ಎಲ್ಲ ಟಜಲ್ಸ್ ಮುಗ್ದಿದೆ. ಈ ಬೀಡನ್ನು ಎಲ್ಲಿ ಬೀಡ್ ಹಾಕ್ಬೇಕಾದ್ರೆ ನಿಮಗೆ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಹಾಗಾಗಿ ಬೀಡನ್ನು ನಾನು ಇಲ್ಲಿ 2 ಕಡೆ ಹಾಕ್ಕೊಂಡಿದ್ದೀನಿ. ಯಾಕೆ 2 ಕಡೆ ಅಂದರೆ, ನಾನು ಇಲ್ಲಿ ನೋಡಿ, ಈ ಮಧ್ಯದ 3 ಪೆಟಲ್ಸ್ ಇದೆಯಲ್ಲ, ಇಲ್ಲಿ ಬೀಡನ್ನು ಸೇರಿಸಿದ್ರೆ ಶೇಪ್ ಚೇಂಜ್ ಆಗಿಬಿಡುತ್ತೆ ನೋಡಿ. ಬೀಡನ್ನು ಸೇರಿಸಿದ್ರೆ ಈ ಥರ ಶೇಪ್ ಬರುತ್ತೆ. ಅವಾಗ ಈ ಥರ ಒಂಥರ ಶೇಪು ನೋಡಿ, ಇದು ಹಾರ್ಟ್ ನೀಟಾಗಿ ಬಂದಿದೆ, ಆ ಥರ ಬರೋಲ್ಲ. ಬೀಡ್ ಹಾಕಿದ್ರೆ ಅದು ಡಿಫ್ರೆಂಟ್ ಆಗುತ್ತೆ. ಸೊ ಹಾಗಾಗಿ ಅವಾಗ 4 ಪಾರ್ಟ್ ಆಗಿಬಿಡುತ್ತೆ ನಾಟ್ಸಿಂದು. ಸೊ ಇಲ್ಲಿ ಓನ್ಲಿ 3 ಪಾರ್ಟ್ ಇದೆ, ಅಂದರೆ 2 ಇದು ಬಂದಿದೆ ಲೂಪು. ಸೊ 2 ಲೂಪ್, ಒಂದು ಇದು ಬಂದಿದೆ ನೋಡಿ. ಅಲ್ಲಿಗೆ 3 ಕಡೆ ನಾವು ನಾಟನ್ನು ಹಾಕಿದ್ದೀವಿ, 2 ಲೂಪ್ ಬಂದಿದೆ. ಸೊ ಹಾಗಾಗಿ ಶೇಪ್ ಚೇಂಜ್ ಬಂದಿದೆ. ಇವಾಗ ಇದಕ್ಕೆ ನೋಡಿ, ಈ ದಾರಕ್ಕೆ ನಾವು ಬೀಡನ್ನು ಏರಿಸ್ಕೊಳ್ಳೋಣ. ಬೀಡ್ ಹೇಗೆ ದಾರಕ್ಕೆ ಏರಿಸೋದು ಅಂತ ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸಿದ್ದೆ. ಈಸಿಯಾಗಿ ಹಾಕಬೇಕು ಅಂದರೆ ನೀಡಲು, ಹೆಮ್ಮಿಂಗ್ ನೀಡಲ್ ತೊಗೊಂಡು, ಕಾಟನ್ ಥ್ರೆಡ್ ತೊಗೊಂಡು ದಾರ ರೆಡಿ ಮಾಡಿಕೊಂಡು ಅದಕ್ಕೆ ಬೀಡನ್ನು ಏರಿಸ್ಕೊಂಡು ಆಮೇಲೆ ಈ ಥ್ರೆಡ್ಡಿಗೆ ಮೂವ್ ಮಾಡಬೇಕು ತೋರಿಸಿದೆ. ಅದು ಈಸಿ ಮೆಥಡು. ಈಗ ಇಲ್ಲಿ ನನಗೆ ಒಂದೇ ಒಂದು ಟಜಲ್ಸಿಗೋಸ್ಕರ ಬೀಡ್ ಬೇಕು. ಸೊ ಹಾಗಾಗಿ 2 ಬೀಡ್ ಮಾತ್ರ ಸೇರಿಸ್ಕೊಂಡಿದ್ದೀನಿ. ಇದು ಆಲ್ರೆಡಿ ಈ ಟಜಲ್ಸ್ ಗೊತ್ತಿರೋರು ವಿಡಿಯೋನ ಇಗ್ನೋರ್ ಮಾಡಿ. ಆಮೇಲೆ ಬೀಡನ್ನು ನಾವು ಆಗಲೇ ಆ ಸಿಚುವೇಶನ್ ಬಂದಾಗ ಕ್ರೋಶದಲ್ಲಿ ಹಾಕ್ಕೊತೀವಿ, ಆ ಥರನೂ ತೋರಿಸಿದ್ದೀನಿ ನಾನು. ಬಟ್ ಇಲ್ಲಿ ಕ್ರೋಶದಲ್ಲಿ ಹಾಕ್ಕೊಂಡ್ರೆ ಅದು ಶೇಪೇ ಚೇಂಜ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ ಕ್ರೋಶದಲ್ಲಿ ಸೇರಿಸ್ಕೊತಿಲ್ಲ. ಈ ಥರ ನೋಡಿ, ಅದಕ್ಕೆ ಬಿಟ್ಕೊಂಡಿದ್ದೀನಿ ಟಜಲ್ಸಿಗೆ, ಅಂದರೆ ದಾರಕ್ಕೆನ ಬೀಡನ್ನು ಸೇರಿಸ್ಕೊಂಡು ಆನಂತರ ಅಲ್ಲಿ ಬೀಡನ್ನು ಬಿಟ್ಟಿದ್ದೀನಿ. ಕ್ರೋಶದಲ್ಲಿ ಹಾಕಿದ್ರೆ ಅದು ಒಂದು ಸ್ವಲ್ಪ ಡಿಫ್ರೆಂಟಾಗಿರೋ ಶೇಪ್ ಬರುತ್ತೆ. ಇಲ್ಲಿ ನಾನು ಫಸ್ಟ್ ಪೆಟಲು 6 ಡಬಲ್ ನಾಟ್ ಹಾಕಿದ್ದೀನಿ. ಹೊಸದಾಗಿ ಯಾರಾದರೂ ವೀಡಿಯೋ ನೋಡ್ತಾಯಿದ್ರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಆಲ್ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ನೋಡಿ. ಇದನ್ನು ಸ್ಟಾರ್ಟ್ ಮಾಡೋಣ. ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. 6 ಡಬಲ್ ನಾಟ್. ಹಾಗೆ ಈ ಹೊಸದಾಗಿ ವಿಡಿಯೋ ನೋಡ್ತಾ ಇರೋರು ಈಗ ನಾನು ಬೇಸಿಕ್ ವಿಡಿಯೋನ ನೋಡಿ, ನಿಮಗೆ ಟ್ಯಾಟಿಂಗ್ ಬಗ್ಗೆ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. 1 ಡಬಲ್ ನಾಟ್, 2, 3, 4, 5, 6. ಟ್ಯಾಟಿಂಗ್ ಕಲಿಬೇಕಾದ್ರೆ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಏಕೆಂದರೆ ಎಲ್ಲಿ ನಾನು ಲೂಪ್ ಬಿಡ್ತೀನಿ, ಬೀಡನ್ನು ಎಲ್ಲಿ ಸೇರಿಸ್ಕೊತೀನಿ ಅನ್ನೋದು ಕ್ಲಿಯರಾಗಿ ಅರ್ಥ ಆಗುತ್ತೆ. 6 ಡಬಲ್ ನಾಟ್ ಆಯಿತು. ಈಗ ಇಲ್ಲಿ ಒಂದು ನಾನು
ಖಾಲಿ ಲೂಪನ್ನು ಬಿಡ್ತಾಯಿದ್ದೀನಿ. ಇದು ಸ್ಯಾರಿಗೆ ಸ್ಟಿಚ್ ಮಾಡ್ಬೇಕಾದ್ರೆ ನಾವು ಇಲ್ಲಿ ಬೀಡನ್ನು ಸೇರಿಸ್ಕೊಳೋದಕ್ಕೆ ಇಲ್ಲಿ ಖಾಲಿಯಾಗಿರೋದನ್ನು ಲೂಪ್ ಬಿಡ್ತೀನಿ. ಇಲ್ಲಿ ಯಾವುದೇ ಥರ ಬೀಡನ್ನು ಸೇರಿಸ್ತಿಲ್ಲ ನಾನು. ಅದು ಸ್ಯಾರಿಗೆ ಸ್ಟಿಚ್ ಮಾಡ್ಬೇಕಾದ್ರೆ ಸೇರಿಸೋಣ. ನೋಡಿ ಈ ಥರ ಖಾಲಿ ಲೂಪ್ ಬರುತ್ತೆ. ಮತ್ತು ಈಗ ಸೇಮ್ 6 ಡಬಲ್ ನಾಟ್ 2 3 4 5 6 ಆಯಿತು. ನೋಡಿ ಇಲ್ಲಿ 6 ಆದಮೇಲೆ ನಾನು ಇಲ್ಲಿ ಲೂಪನ್ನು ಈ ಥರ ಸೇರಿಸ್ಕೊತಾ ಇದ್ದೀನಿ. ಮತ್ತು ಸೇಮ್ ನಾಟನ್ನು ಹಾಕೋದು 1 2 3 4 5 6 ಕಂಪ್ಲೀಟ್ ಆಯಿತು. 3 ಟೈಮ್ ಆಯಿತು. ಈಗ 4th ಟೈಮು ಇಲ್ಲಿ ಒಂದು ಖಾಲಿ ಲೂಪು ಮತ್ತು ನಾಟು ಸ್ಟಾರ್ಟು. ಫೋರ್ 5 6 ನೋಡಿ 4 ಟೈಮ್ ಆಯಿತು. 6 ಅನ್ನೋದು 4 ಟೈಮು. ಇದನ್ನು ಈಗ ಇದು ಕಂಪ್ಲೀಟ್ ಆಗಿದೆ. ಈ ಥ್ರೆಡನ್ನು ಹೇಳ್ಕೊಳ್ಳೋಣ. ನೋಡಿ ಒಂದು ಪೆಟಲ್ ರೆಡಿ ಆಯಿತು. ಇದು ಬಿಗ್ ಪೆಟಲ್. ಈಗ ಇಲ್ಲಿ ಸೆಕೆಂಡ್ ಪೆಟಲ್ಗೆ ನಾನು ಯಾವುದೇ ರೀತಿ ಬೀಡನ್ನು ಸೇರಿಸ್ಕೊತಿಲ್ಲ. ಇಲ್ಲಿ ಸ್ಟಾರ್ಟಿಂಗ್ ಇಲ್ಲಿ ಲೂಪ್ ಇದೆಯಲ್ಲ, ಇಲ್ಲಿವರೆಗೂ 6 ಡಬಲ್ ನಾಟ್ ಹಾಕೋಣ. 2 3 4 5 ಆದಮೇಲೆ ನೋಡಿ ಇಲ್ಲಿ ಪೆಟಲ್ ಜಾಯಿನ್ ಮಾಡ್ತಿದ್ದೀನಿ. ಈ ಪೆಟಲ್ಸ್ನ ಈ ಪೆಟಲ್ಗೆ ಜಾಯಿನ್ ಮಾಡಬೇಕು. ಈ ಥರ ಥ್ರೆಡನ್ನು ಎಳ್ಕೊಂಡು ಈ ಥ್ರೆಡ್ ಒಳಗಡೆಯಿಂದ ನಾವು ಶಟಲನ್ನು ಇನ್ಸರ್ಟ್ ಮಾಡಬೇಕು. ಈಗ ಇಲ್ಲಿ ಪ್ಲೈನ್ ಹಾರ್ಚ್ ಹಾಕೋಬೇಕು. ಇಲ್ಲಿ ಯಾವುದೇ ರೀತಿ ಬೀಡಿಲ್ಲ. ಇಲ್ಲಿ 5 ಡಬಲ್ ನಾಟ್ ಹಾಕ್ಕೊತಿದ್ದೀನಿ. ಫೈವ್ ಕಂಪ್ಲೀಟ್ ಆಯಿತು. ಈಗ ಒಂದು ಲೂಪ್ ಮತ್ತು 6 ಡಬಲ್ ನಾಟ್. ನೋಡಿ ಈಗ ಇದು ಕಂಪ್ಲೀಟ್ ಆಯಿತು. ಥ್ರೆಡನ್ನು ಹೇಳ್ಕೊಳ್ಳೋಣ ನಿಧಾನಕ್ಕೆ. ನೋಡಿ ಇದು ನಿಮ್ಗೆ ಥ್ರೆಡ್ ಕಾಣಿಸುತ್ತೆ. ಇದನ್ನೇ ಕೈಯಲ್ಲಿ ಇಟ್ಕೊಂಡು ಈ ಥ್ರೆಡನ್ನು ಹೇಳಿದ್ರೆ ಅದು ನೋಡಿ ಕ್ಲೋಸ್ ಆಗ್ತಾ ಇದೆ. ಈ ಥರ ಬಿಗ್ಗಿಯಾಗಿ ಎಳ್ಕೊಂಡ್ರೆ ಶೇಪ್ ನೋಡಿ ಈ ಥರ ಬರುತ್ತೆ. ಈಗ ಮಧ್ಯದ ಪೆಟಲ್ಸ್, ಈ ಪೆಟಲ್ಸ್ನ ಹಾಕ್ತಾಯಿದ್ದೀನಿ. ಮಧ್ಯದ ಪೆಟಲ್ಸು ಸ್ಟಾರ್ಟಿಂಗು 6 ಮಧ್ಯದ ಪೆಟಲ್ ಅಟ್ಯಾಚ್ ಮಾಡಿಬಿಟ್ಟು ಈಗ ಈ ಹಾರ್ಚ್ ಬರುತ್ತಲ್ಲ ಮಧ್ಯದ ಪೆಟಲ್ಸ್ಗೆ ಇಲ್ಲಿ ನಾನು 7 ಡಬಲ್ ನಾಟ್ ಹಾಕ್ತಾಯಿದ್ದೀನಿ. 1 2 3 4 5 6 7. ಇದು ಸ್ವಲ್ಪ ಹಾರ್ಚು ಶೇಪ್ ನೀಟಾಗಿ ಕಾಣಲಿ ಅಂತ ಸ್ವಲ್ಪ ನಾಟನ್ನು ಜಾಸ್ತಿ ಹಾಕಿದ್ದೀನಿ. 2 ಮತ್ತು ಲೂಪು ಮತ್ತು 6 ಡಬಲ್ ನಾಟ್. ನೋಡಿ ಈಗ 4ನೇ ಪೆಟಲ್ಲು 6 5 6 4ನೇ ಪೆಟಲ್ಲು. ನೋಡಿ ಇದು ಕಂಪ್ಲೀಟ್ ಆಯಿತು. 4th ಒಂದು ಪೆಟಲು. ಈಗ ಲಾಸ್ಟ್ ಒಂದು ಪೆಟಲು ಬಿಗ್ ಪೆಟಲು. ಇಲ್ಲಿಗೆ ನಾವು ಬೀಡನ್ನು ಬಿಟ್ಕೋಬೇಕು. ಅಂದರೆ ನಾವು ಬೆರಳಿಗೆ ದಾರ ಸುತ್ಕೊತೀವಲ್ಲ ಅದಕ್ಕೂ ಮುಂಚೆನೇ ಬೀಡನ್ನು ಇನ್ಸೈಡ್ ಸೇರಿಸ್ಕೋಬೇಕು. ನೋಡಿ ಈ ಥರ. ಈಗ 6 6 6 6 4 ಟೈಮ್ಸ್ 6 ನಾಟ್ಸನ್ನು ಹಾಕಬೇಕು.
ತುಂಬ ಈಸಿಯಾಗಿದೆ. ನೀವು ಕಲರ್ ಬೀಡನ್ನು ಸಹ ಸೇರಿಸ್ಕೋಬೋದು ಇದಕ್ಕೆ. ಅಂದರೆ ಚಿಕ್ಕದು ಜೇನುತುಪ್ಪದ ಬೀಡ್ ಬರುತ್ತಲ್ಲ, ಅದನ್ನು ಬೇಕಾದ್ರೆ ನೀವು ಹಾಕ್ಕೋಬೋದು. ಅಂದರೆ ಸ್ಯಾರಿಗೆ ಯಾವುದು ಸೂಟ್ ಆಗುತ್ತೋ ಆ ಬೀಡನ್ನು ಹಾಕೊಳ್ಳಿ. ತುಂಬ ದೊಡ್ಡ ಬೀಡು ಹಾಕ್ಕೋಬೇಡಿ ಪೆಟಲ್ಸ್ಗೆ. ತುಂಬ ದೊಡ್ಡ ಬೀಡು ಅಷ್ಟೊಂದು ನೀಟಾಗಿ ಕಾಣಲ್ಲ. ಆ್ಯಕ್ಚುಲಿ ಬೀಡುಗಳು ತುಂಬ ಚಿಕ್ಕದಾಗಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಕ್ಯೂಟಾಗಿ. ಬಟ್ ಮಧ್ಯಕ್ಕೆ ಇಲ್ಲಿಗೆ ಮಾತ್ರ ನೀವು ಬಿಗ್ ಸೈಜ್ ಬೀಡ್ ಹಾಕ್ಕೊಂಡ್ರೆ ಓಕೆ ನಡೆಯುತ್ತೆ. ತುಂಬ ಅಲ್ಲೂ ತುಂಬ ಬಿಗ್ ನೀವು ಪೆಟಲ್ಸು ದೊಡ್ಡ ಸೈಜ್ ಹಾಕಿದ್ರೆ ಅವಾಗ ಬೀಡು ಆ ಪೆಟಲ್ಸಿಗೆ ತಕ್ಕನಾಗಿ ಸೈಜನ್ನು ಬೀಡನ್ನು ಹಾಕ್ಕೋಬೇಕು. ಈಗ ಒಂದು ಲೂಪು ನೀವು ಇಲ್ಲಿಗೆ ಕ್ರಿಸ್ಟಲ್ ಬೀಡ್ ಬದಲು ಫ್ಲವರ್ ಬೀಡು ಈ ಥರ ಬರುತ್ತಲ್ಲ, ಅಂದರೆ ಮೀಡಿಯಮ್ ಸೈಜ್ ಆಗಿರೋದು. ತುಂಬ ಹೆವಿ ಬಿಗ್ ಸೈಜ್ ಹಾಕ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. ಸೊ ನೋಡಿಬಿಟ್ಟು ಸೈಜಿಗೆ ತಕ್ಕನಾಗಿ ಪೆಟಲ್ಸು ನಾವು ಟಜಲ್ಸ್ ಯಾವ ಸೈಜಲ್ಲಿ ಹಾಕ್ತೀವೋ ಆ ಸೈಜಿಗೆ ತಕ್ಕನಾಗಿರೋ ಬೀಡನ್ನು ಹಾಕ್ಕೋಬೇಕು. 4 ಟೈಮ್ಸ್ ಆಯಿತು. ಇದನ್ನು ಕಂಪ್ಲೀಟ್ ಆಯ್ತು. ಈಗ ನೋಡಿ, ಈಗ 5 ಪೆಟಲ್ಸ್ ಟಜಲ್ಸ್ ರೆಡಿ ಆಯಿತು. ಈಗ ಇಲ್ಲಿಗೊಂದು ಬೀಡನ್ನು ಏರಿಸೋಣ. ನಾನಿಲ್ಲಿ ಪಿಂಕಿಗೆ ಗ್ರೀನು ಕಾಂಬಿನೇಷನ್ ಚೆನ್ನಾಗಿದೆಯಲ್ಲ, ಅದಕ್ಕೆ ಗ್ರೀನ್ ಕಲರ್ ಕ್ರಿಸ್ಟಲ್ ಬೀಡನ್ನು ಸೇರಿಸ್ಕೊತಾ ಇದ್ದೀನಿ. ಈ ಥರ ಬ್ಯಾಕ್ ಸೈಡ್ ಇಟ್ಕೊಂಡು ನಾಟನ್ನು ಹಾಕೋಣ. ನೋಡಿ, ಟೆಸಲ್ಸ್ ರೆಡಿ ಆಯಿತು. ನೋಡಿ, ನಾನಿಲ್ಲಿ ಇಷ್ಟು ಟೆಸಲ್ಸ್ ಹಾಕಿಟ್ಕೊಂಡಿದ್ದೀನಿ. ಸ್ವಲ್ಪ ದೂರನೇ ಹಾಕೋಣ ಅಂತ ಅವರು ಸಿಂಪಲ್ಲಾಗಿರಲಿ ಅಂತ ಹೇಳಿದ್ದಾರೆ ಕಸ್ಟಮರ್. ಸೊ ಹಾಗಾಗಿ ನಾನಿಲ್ಲಿ ಒಂದು 16 ಟೆಸಲ್ ಹಾಕ್ಕೊಂಡಿದ್ದೀನಿ. 16 ಟೆಸಲ್ ಇದೆ, ಇಲ್ಲಿ 17 ಇದೆ. 17 ಟೆಸಲ್ಸ್ ಇದೆ. ಇದನ್ನು ಈಗ ಒಂದು ಸ್ವಲ್ಪ ಗ್ಯಾಪನ್ನು ಬಿಟ್ಟು ಸ್ಟಿಚ್ ಮಾಡೋಣ ಹೇಗೆ ಅಂತ ತೋರಿಸ್ತೀನಿ. ಆಮೇಲೆ ನೀವು ಇದ್ರ ಪ್ರೈಸ್ ಕೇಳ್ತಿದ್ದೀರಾ, ಲಾಸ್ಟು ವೀಡಿಯೋದಲ್ಲಿ ಕೆಲವರು ಪ್ರೈಸ್ ಕೇಳಿದ್ದೀರಾ, ಕಮೆಂಟ್ ಮಾಡಿದ್ದೀರಾ. ಇದನ್ನು ನೀವು ಸ್ಯಾರಿ ಪೂರ್ತಿ ಒಂದು ಅಬೌವ್ 20-25 ಅಂದರೆ ನಿಮಗೆ ಹತ್ತತ್ರ ಬೇಕು ಅಂದರೆ ಕಸ್ಟಮರ್ಗೆ ನೀವು ನಾನು ಟೋಟಲಾಗಿ ಸ್ಯಾರಿ ವೈಸ್ ಹೇಳ್ತೀನಿ, ಪೀಸ್ ವೈಸ್ ಹೇಳಲ್ಲ. ಯಾಕೆಂದರೆ ಪೀಸ್ ಅಂದರೆ ಅದು ಏನು ವರ್ತ್ ಅನಿಸಲ್ಲ. ಸೊ ಹಾಗಾಗಿ ಸ್ಯಾರಿ ಪೂರ್ತಿ ಹಾಕಿದ್ರೆ ಅಂತ ಆ ಥರ ಹೇಳ್ತೀನಿ. ಒಂದು 20-25 ಅಥವಾ 30 ಒಳಗಡೆ ಹಿಡಿಯುತ್ತೆ ಒಂದು ಸ್ಯಾರಿಗೆ. ಇನ್ನೂ ಹತ್ತತ್ರ ಬೇಕು ಅಂದರೆ ಒಂದು ಲೆಂತಿಯಾಗಿರೋ ಸ್ಯಾರಿ ಆದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ. ಸೊ ಹಾಗಾಗಿ ನೀವು ಅಂದರೆ ಚಿಕ್ಕ ಸೈಜ್ ನೀವು ಹಾಕೋ ಟಜಲ್ಸ್ ಸೈಜ್ ಮೇಲೂ ಡಿಪೆಂಡ್ ಆಗುತ್ತೆ. ನೀವು ದೊಡ್ಡದಾಗಿ ಹಾಕಿದ್ರೆ ಕಮ್ಮಿ ಹಿಡಿಯುತ್ತೆ ಟಜಲ್ಸು, ಚಿಕ್ಕದಾಗಿ ಹಾಕಿದ್ರೆ ಜಾಸ್ತಿ ಟಜಲ್ಸ್ ಹಿಡಿಯುತ್ತೆ ಒಂದು ಸ್ಯಾರಿಗೆ. ಸೊ ಹಾಗಾಗಿ ಅದು ಎಷ್ಟು ಅಂತಲೂ ಹೇಳಕ್ಕೆ ಬರಲ್ಲ. ನೀವು ಸ್ಟಿಚ್ ಮಾಡೋ ಲೆಂತ್ ಮೇಲೆ ಡಿಪೆಂಡ್ ಆಗುತ್ತೆ, ಆಮೇಲೆ ಸ್ಯಾರಿ ಲೆಂತ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಅರೌಂಡ್ ಏನಿಲ್ಲ ಅಂದರೂ ಒಂದು 20-30 ಈ ಥರ ಸ್ಟಿಚ್ ಮಾಡಿದ್ರೆ ನೀವು ಇದಕ್ಕೆ ಒಂದು 650-750ವರೆಗೂ ಚಾರ್ಜ್ ಮಾಡ್ಬೋದು. 650-750 ಈ ಥರ ನಿಮ್ಮ ಸೀಟಿಗೆ ಅನುಸಾರ ನೀವು ಅಷ್ಟನ್ನು ಚಾರ್ಜ್ ಮಾಡ್ಕೋಬೋದು. ನಿಮಗೆ ಇಲ್ಲ ತುಂಬ ಕಷ್ಟ, ಇನ್ನೂ ಏನೂ ವರ್ತಿಲ್ಲ ಅಂದರೆ ನೀವು ಇನ್ನೂ ಒಂದು 50 ರೂಪಾಯಿ ಜಾಸ್ತಿ ಮಾಡ್ಕೋಬೋದು. ಬಟ್ ಅಷ್ಟು ಅಂದರೆ ತುಂಬ ಹತ್ತತ್ರ ಹಾಕಿ ಹೊಲಿದ್ರೆ ಅಷ್ಟು ತೊಗೋಬೋದು. ತುಂಬ ದೂರ ಕಮ್ಮಿ ಪೀಸು ಅಂದರೆ ಬಿಲೋ ಒಂದು 15-20 ಅಂತ ಅಂದರೆ ನೀವು ಅದನ್ನು ಒಂದು ಸ್ವಲ್ಪ ಅಮೌಂಟ ಕಮ್ಮಿ ಮಾಡಿಕೊಂಡು ಕಸ್ಟಮರ್ಗೆ ಹಾಕ್ಕೊಡ್ಬೋದು. ಇವಾಗ ಇದನ್ನು ಸ್ಯಾರಿಗೆ ಸ್ಟಿಚ್ ಮಾಡೋಣ. ಹಾಗೆ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಅವರು ಅಟ್ಲೀಸ್ಟ್ ಒಂದು ವಿಡಿಯೋ ನೋಡಿದ್ದಾದಮೇಲೆ ಅಟ್ಲೀಸ್ಟ್ ಒಂದು ಲೈಕ್, ಒಂದು ಕಮೆಂಟ್ ಆದರೂ ಮಾಡಿ. ಏಕೆಂದರೆ ನಮಗೂ ಹೊಸ ಡಿಸೈನ್ನ ಕ್ರಿಯೇಟ್ ಮಾಡಿ ಹಾಕೋದಕ್ಕೆ ಒಂದು ಹುಮ್ಮಸ್ಸು ಬರುತ್ತೆ. ಸೊ ಹಾಗಾಗಿ ಲೈಕ್ ಮಾಡೋದನ್ನು ಮರಿಬೇಡಿ. ನೋಡಿ, ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಈ ಥರ ಡಿಸೈನ್ಸ್ ಇಷ್ಟ ಆದರೆ ಅವ್ರಿಗೆ ಶೇರ್ ಮಾಡಿ ಈ ವಿಡಿಯೋಸ. ನೋಡಿ, ಈ ಥರ 4 ಎಳೆಯಲ್ಲಿ ಕಾಟನ್ ಥ್ರೆಡನ್ನು ತೊಗೊಂಡು ನೀಡಲಿಗೆ ಇರಿಸ್ಕೊಂಡಿದ್ದೀನಿ. ಇದು ಆಲ್ರೆಡಿ ಟಜಲ್ಸ್ ತುಂಬ ವಿಡಿಯೋದಲ್ಲಿ ಸ್ಟಿಚ್ ಮಾಡೋದು ಹೇಗೆ ಅಂತಲೂ ತೋರಿಸಿದ್ದೀನಿ. ನೋಡಿ, ಈ ಥರ ಜಿಗ್ಜಾಗಿಗೆ ನೀಡಲನ್ನು ಹಾಕ್ಕೊಂಡು ಈಗ ಇಲ್ಲಿಗೆ ಬೀಡ್ಗೆ ನಾನು ನೀವು
ಪಿಂಕ್ ಬೀಡ್ ಬೇಕಾದ್ರೆ ಹಾಕ್ಕೋಬೋದು, ಅಂದರೆ ಈ ಥರ ಮ್ಯಾಚ್ ಇದ್ದರೆ ಆಪೋಸಿಟ್ ಬೀಡು. ನಾನಿಲ್ಲಿ ಇದು ಗೋಲ್ಡ್ ಬೀಡನ್ನೇ ಹಾಕ್ಕೊತಾ ಇದ್ದೀನಿ. ಗೋಲ್ಡ್ ಬೀಡನ್ನೇ ಸೇರಿಸ್ಕೊಂಡು ನೋಡಿ, ಇಲ್ಲಿ ಲೂಪನ್ನು ಬಿಟ್ಟಿದ್ದೀನಲ್ಲ, ಈ ಲೂಪಿಗೆ ಥ್ರೆಡ್ಡನ್ನು ಹಾಕ್ಕೊಂಡು ಮತ್ತೆ ಸೂಜಿನ ಬೀಡ್ ಒಳಗಡೆಯಿಂದ ಏರಿಸಬೇಕು. ಮತ್ತು ಜಿಗ್ಜಾಗಿಗೆ ನೀಡಲನ್ನು ಸೇರಿಸ್ಬೇಕು ಎಳ್ಕೊಂಡು. ನೋಡಿ, ಈ ಥರ ಸ್ಟಿಫಾಗಿ ಎಳ್ಕೊಂಡ್ರೆ ನೀವು 4 ಎಳೆನೇ ತೊಗೋಬೇಕು, ಸ್ಟಿಫಾಗಿ ಬರುತ್ತೆ ನೀಟಾಗೆ. ಹಾಗೆ ಜಿಗ್ಜಾಗ್ ಒಳಗಡೆಯಿಂದ ಮುಂದಕ್ಕೆ ಕಂಟಿನ್ಯೂ ಮಾಡ್ಕೋಬೇಕು ಈ ಥರ. ಈ ಟ್ಯಾಟಿಂಗ್ಗಳಿಗೆ ಈ ಸೈಜು ಅಂದರೆ ಒಂದು ಮೀಡಿಯಮ್ ಸೈಜ್, ನಾನು ಯಾವಾಗಲೂ ರೆಗ್ಯುಲರಾಗಿ ಯೂಸ್ ಮಾಡೋ ಬೀಡುಗಳಿವು. ಈ ಸೈಜಿನ ಬೀಡುಗಳು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸ್ವಲ್ಪ ದೊಡ್ಡ ಸೈಜ್ ಬೀಡು ಅಂದರೂ ಅಷ್ಟೊಂದು ಲುಕ್ಕಾಗಿ ಕಾಣಲ್ಲ. ಅಂದರೆ ಕೆಲವೊಂದು ಟೆಸಲ್ಸ್ ನೀವು ದೊಡ್ಡದಾಗಿ ಹಾಕಿದ್ರೆ ಸ್ವಲ್ಪ ದೊಡ್ಡ ಬೀಡು ಓಕೆ, ಬಟ್ ಕ್ಯೂಟಾಗಿ ಚಿಕ್ಕ ಚಿಕ್ಕದಾಗಿ ಟೆಸಲ್ಸ್ ಹಾಕಿದ್ರೆ ನಾವು ಈ ಸೈಜ್ ಬೀಡನ್ನೇ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ಈ ಥರ ಸ್ಟಿಫಾಗಿ ಕೂತಿದೆ, ತುಂಬ ಚೆನ್ನಾಗಿ ಬಂದಿದೆ. ಈಗ ನಾನಿಲ್ಲಿ 1.5 ಇಂಚು ಅಥವಾ 2 ಇಂಚು ಗ್ಯಾಪನ್ನು ಕೊಟ್ಟು ಸ್ಟಿಚ್ ಮಾಡ್ತಿದ್ದೀನಿ. ಇದನ್ನು ಸ್ಯಾರಿ ಪೂರ್ತಿ ಈ ಥರ ಸ್ಟಿಚ್ ಮಾಡಿ ನಿಮಗೆ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ. ಫ್ರೆಂಡ್ಸ್ ನೋಡಿ, ಇದು ರೆಡಿಯಾಗಿದೆ, ಈ ಥರ ಕಾಣುತ್ತೆ. ನಾನು 1.25 ಇಂಚು 1.25 ಇಂಚು ಅಷ್ಟು ಗ್ಯಾಪನ್ನು ಬಿಟ್ಟು ಸ್ಟಿಚ್ ಮಾಡಿದ್ದೀನಿ. ಇದು ಒಟ್ಟು 17 ಟೆಸಲ್ಸ್ ಹಿಡಿದಿದೆ. ಟೋಟಲಾಗಿ 17 ಟೆಸಲ್ಸ್ ಇದೆ. ನೀವು ಇನ್ನೂ ಹತ್ತಿರ ಬೇಕು ಅಂದರೆ ಇನ್ನೂ ಹತ್ತಿರ ಸ್ಟಿಚ್ ಮಾಡ್ಕೋಬೋದು. ತುಂಬ ಕ್ಯೂಟಾಗಿ ಬಂದಿದೆ. ಈ ಥರ ಕಾಂಟ್ರಾಸ್ಟ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ನಾನಿಲ್ಲಿ ಗೋಲ್ಡ್ ಬೀಡ್ ಹಾಕಿರೋ ಕಡೆ ನೀವು ಬೇಕಾದ್ರೆ ಪಿಂಕು ಗ್ರೀನು ಯಾವ್ದು ಬೇಕಾದ್ರೂ ಹಾಕ್ಕೋಬೋದು. ಓಕೆ ಫ್ರೆಂಡ್ಸ್, ನೀವು ಈಗಲೇ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ತುಂಬ ಕ್ಯೂಟಾಗಿದೆ. ಇದು ಚಿಕ್ಕ ಟೆಸಲ್ಸ್ ಥರ ಮಾಡಿದ್ದೀನಿ. ನಿಮಗೆ ಬಿಗ್ ಸೈಜ್ ಬೇಕು ಅಂದರೆ ಇನ್ನೂ ಸ್ವಲ್ಪ ನಾಟನ್ನು ಜಾಸ್ತಿ ಮಾಡ್ಕೊಳ್ಳಿ ಎಲ್ಲ ಕಡೆನೂ. ಓಕೆ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.